ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆನೇ ನೋಡಿ ಹನಿ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಸ್ವಲ್ಪ ಎಲ್ಲ ಮಳೆ ಬಂದು ಗಿಡಕ್ಕೆಲ್ಲ ನೀರು ಹದೆ ಆಗಿದೆ. ಸೊ ಹಾಗಾಗಿ ಇವತ್ತು ನನಗೆ ಅದೊಂದು ಕೆಲಸ ಇಲ್ಲ. ಇನ್ನು ತುಳಸಿ ಗಿಡಕ್ಕೆ ನೀರು ಹಾಕಿ ಇಲ್ಲಿಗಂತೂ ನೀಟಾಗಿ ರಂಗೋಲಿ ಅಂತೂ ಬಿಡಬೇಕು. ಇಷ್ಟು ದಿನ ಮೇನ್ ಬಾಗಿಲನ್ನೆಲ್ಲ ನೀಟಾಗಿ ತೊಳೆದು ಅಲ್ಲಿ ರಂಗೋಲಿ ಬಿಡ್ತಿದ್ದೆ. ಬಟ್ ಇವಾಗ ಪೂರ್ತಿ ರೋಡ್ ಎಲ್ಲ ನೀಟಾಗಿ ಎಲ್ಲ ಆಗೋದು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹೊಸದಾಗಿ ಕಾಂಕ್ರೀಟ್ ಹಾಕೋಕ್ಕೆ ಎರಡೂ ಕಡೆ ಮೂರಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಲಾಸ್ಟ್ 15 ಡೇಸಿಂದ ಹೊರಗಡೆ ಅಂತ ಕೆಲಸ ಅಂತೂ ಇಲ್ಲ, ಎಲ್ಲ ಬರೀ ಮೇಲ್ಗಡೆ ಕೆಲಸ ಮಾತ್ರನೇ. ಇನ್ನು ಮಳೆ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಗಿದೆ. ಇನ್ನು ಈ ರಂಗೋಲಿ ಎಷ್ಟೊತ್ತಿರುತ್ತೆ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಸೋಮವಾರ, ವಾರ ಬೇರೆ. ಇವತ್ತಿಂದ ನನ್ನ ಮಗಳಿಗೆ ಕಾಲೇಜ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ವಾರ ಆದ್ದರಿಂದ ಸೊ ಇಲ್ಲಿಗಂತೂ ಸ್ಕಿಪ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಒಂದು ಪುಟ್ಟ ಕಲ್ಲಿಟ್ಟಿದ್ದೀವಿ. ಸೊ ಅದಕ್ಕೆ ಸೂಟ್ ಆಗುವಂತಹ ಪುಟ್ಟ ರಂಗೋಲಿನ ಇಲ್ಲಿ ಬಿಡ್ತಾ ಇರೋದು. ಕಪ್ಪು ಕಲ್ಲಾದ್ರಿಂದ ನಾವೇನೇ ರಂಗೋಲಿ ಬಿಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಂತೂ ತುಂಬ ಖುಷಿ ಇದೆ. ಇನ್ನು ಮಳೆ ಬಂದ್ರಂತೂ ಪೂರ್ತಿ ಹಾಳಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ನಮ್ಮ ಒಂದು ದಿನನಿತ್ಯದ ಕೆಲಸ ಅಂತೂ ಮಾಡಲೇಬೇಕು. ಇನ್ನು ಮಳೆ ಸ್ಟಾರ್ಟ್ ಆಗ್ತಿದೆ, ಕಾಲೇಜ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಅವಳಿಗೆಲ್ಲ ನೀಟಾಗಿ ರೆಡಿ ಮಾಡಿ ಅವಳಿಗೆ ಪ್ಯಾಕ್ ಮಾಡಿ ಇನ್ನು ಅವಳ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಇನ್ನು ನಾನು ಅಲ್ಲಿಂದ ಬಂದು ರೆಡಿ ಆಗಬೇಕು. ಸೊ ವಾರ ಟೈಮಲ್ಲಿ ಬೇರೆ ತಿಂಡಿ ಮಾಡೋದಕ್ಕಿಂತ ಸೊ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ಈ ಬಾತು, ಚಿತ್ರಾನ್ನ, ಪುಳಿಯೋಗರೆ ಆ ಥರದ್ದು. ಸೊ ಇವತ್ತು ಕೂಡ ಬೇಗ ತಿಂಡಿ ಮುಗಿಸೋಣ ಅಂಥೇಳಿ ಇವತ್ತು ಸ್ಪೆಷಲ್ಲಾಗಿ ಅವರೆಕಾಳು ಬಾತು. ಅವರೆಕಾಳಂತೂ ಮೊದಲೆಲ್ಲ ಸೀಸನ್ ಟೈಮಲ್ಲಿ ಮಾತ್ರ ಸಿಗ್ತಾಯಿತ್ತು. ಬಟ್ ಇವಾಗ ಆ ಥರ ಅಲ್ಲ, ನಮ್ಗೆ ಯಾವಾಗ ಬೇಕಾದ್ರೂ ಸಿಗುತ್ತೆ. ಸೊ ಬಿಸಿ ಬಿಸಿ ಅವರೆಕಾಳು ಬಾತು ರೆಡಿ ಇದೆ. ಸೊ ಮೊದಲೆಲ್ಲ ನಾವು ಪಾತ್ರೆಯಲ್ಲಿ ಮಾಡ್ತಾಯಿದ್ವಿ, ಬಟ್ ಇವಾಗ ಕ್ವಿಕ್ಕಾಗಿ ಈಸಿಯಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಸೊ ಅವರೆಕಾಳು ಸ್ಪೆಷಲ್ಲು ಬಾತು. ಸೊ ಅವಳು ಇಲ್ಲೂ ಕೂಡ ತಿಂಡಿ ತಿಂದ್ಕೊಂಡು ಸೊ ಬಾಕ್ಸು ಕೂಡ ತೊಗೊಂಡು ಹೋಗ್ತಾಳೆ. ಸೊ ಬಾತ್ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ಮನೆಯೊಳಗಂತೂ ಖಾರ ಅಂತ ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗಿ ಖಾರ ಕಡಿಮೆ ಮಾಡಿಕೊಟ್ರೆ ಈ ಥರ ಇದ್ದರೆ ಅವಳಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಿಂಪಲ್ಲಾಗಿದೆ ಅಂತ. ಈ ಥರ ಮಾಡಿದ್ರೆ ಮಾತ್ರ ತಿಂತಾಳೆ, ತುಂಬ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ತಿನ್ನಲ್ಲ. ಇನ್ನು ಅವಳಿಗೆ ಬಾಕ್ಸ್ಗೆ ಅವಳಿಗೆಲ್ಲ ರೆಡಿ ಮಾಡಿ ಇನ್ನು ನಾನು ಅವಳನ್ನ ಫಸ್ಟು ಕರ್ಕೊಂಡೋಗಿ ಕಾಲೇಜಿಗೆ ಡ್ರಾಪ್ ಮಾಡಿ ಆಮೇಲೆ ಬಂದು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಇನ್ನು ಇದು ಬಂದು ಮಜ್ಜಿಗೆ ಮೆಣಸಿಕಾಯಿ. ಗಟ್ಟಿ ಮೊಸರಿಗೆ ಹಸಿಮೆಣ್ಸಿಕಾಯಿನ ನೀಟಾಗಿ ತೊಳೆದು ನೆನೆಸು ಒಣಗಿಸ್ಬೇಕು. ಆ ಥರ 3 ಸಲ ನೀಟಾಗಿ ಒಣಗಿಸ್ಬೇಕು. ಒಣಗಿಸಿದ್ಮೇಲೆ ಸ್ವಲ್ಪ ಗರಿಗರಿಯಾಗಿರುತ್ತೆ. ಅದನ್ನು ಎಣ್ಣೆಯಲ್ಲಿ ಕರೆದು ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ರೆ ಸೊ ನಮಗೆ ನೆಕ್ಸ್ಟು ಇವಾಗ ಚಳಿಗಾಲಕ್ಕೆ ಉಪ್ಪಿನಕಾಯಿ ಜೊತೆಗೆ ಇದು ಒಂದು ಸ್ಪೆಷಲ್ ಉಪ್ಪಿನಕಾಯಿ ಥರ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ತಿನ್ನಬೇಡಿ, ಇನ್ನು ಯಾರು ಬೇಕಾದ್ರೂ ತಿನ್ಬೋದು. ಇನ್ನು ಅವಳು ರೆಡಿಯಾಗಾಯಿತು, ಇನ್ನು ಟೈಮಿಂಗ್ ಆಯಿತು. ಇನ್ನು ಇವ್ರಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದಂಗೆ ಫಸ್ಟ್ ಪೀರಿಯಡನೇ ಭಜನೆ ಇದೆ. ಸೊ ಹಾಗಾಗಿ ಆ ಭಜನೆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಕರ್ಕೊಂಡು ಹೋಗಬೇಕು. ನಮಗಂತೂ ಹಿಂದ್ಗಡೆ ರೋಡು ಪೂರ್ತಿ ಎಲ್ಲ ಹಾಳಾಗಿರೋದ್ರಿಂದ ಸೊ ಮುಂದ್ಗಡೆನೇ ವೆಹಿಕಲ್ ನಿಲ್ಲಿಸ್ಬೇಕಾಗಿದೆ. ಇಲ್ಲಂತೂ ಪೂರ್ತಿ ಎಲ್ಲರ ಮನೆ ವೆಹಿಕಲ್ಲು ಸಾಲಾಗಿ ನಿಂತಿರೋದ್ರಿಂದ ನಿಲ್ಲಿಸೋಕ್ಕೆ ತೆಗಿಯೋಕ್ಕೇ ತುಂಬಾ ಹಿಂಸೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ಹಿಂದ್ಗಡೆ ರೋಡು ಕ್ಲೀನಾಗಿ ಆಗುತ್ತೆ ಅಷ್ಟೇ. ಇನ್ನು ಮಳೆ ಬೇರೆ ಬರೋಗಿದೆ. ಸೊ ಹಾಗಾಗಿ ಅಡ್ವಾನ್ಸಾಗಿ ನಾನು ಜರ್ಕಿನೇ ತೊಗೊಂಡು ಬಂದೆ. ಇನ್ನು ಅವಳಿಗೂ ಒಂದು ಜರ್ಕಿನ್ ಕೊಟ್ಟು ಕಳಿಸಿದ್ದೀನಿ. ಆ ಕಡೆಯಿಂದ ಅವಳು ನಡ್ಕೊಂಡು ಬರ್ತಾಳೆ. ಸೊ ಅವಳಿಗೆ ಜರ್ಕಿನ್ ಬೇಕಾಗತ್ತೆ ಅಂತೇಳಿ ಇನ್ನು ಅವಳು ಡ್ರಾಪ್ ಮಾಡಾಯಿತು. ಇನ್ನು ಎಲ್ಲ ಕೆಲಸ ಮುಗ್ದಿರೋದ್ರಿಂದ ನಾನು ಬೇಗ ಬೇಗ ರೆಡಿಯಾಗಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮುಗಿಸಿ ಸೊ ಓಡೋಣ ಅಂಥೇಳಿ ಪೂಜೆನೂ ರೆಡಿ ಆಯಿತು. ಸೊ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ. ಇನ್ನು ಪೂಜೆ ಮುಗಿಸಿ ನಾನು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಆನ್ ದ ವೇ ನನಗೆ ಚಂದ್ರಮೌಳೇಶ್ವರ ಟೆಂಪಲ್ ಸಿಗುತ್ತೆ. ಪಕ್ಕದ ರೋಡಲ್ಲಿ ಹೋದರೆ ನನಗೆ ಆಫೀಸು, ನಮ್ಮ ಟಾಟಾ ಆಫೀಸ್ ಇದೆ. ಸೊ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ಇನ್ನು ಇಲ್ಲಿ ತುಂಬ ರಶ್ ಇದೆ ಇವತ್ತು ವಾರ ಆದ್ದರಿಂದ. ಸೊ ಹಾಗಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಆಫೀಸಿಗೆ ಬಂದೆ. ಇನ್ನು ಇವತ್ತು ಆಫೀಸಲ್ಲಿ ನಮ್ಮ ಸೀನಿಯರ್ಸ್ಗೆ ಅಂತ ಒಂದು ಸಿಂಪಲ್ಲಾಗಿ ಒಂದು ಮೀಟಿಂಗ್ ಕೂಡ ಅರೇಂಜ್ ಮಾಡಿದ್ದಾರೆ. ಇನ್ನು ನನ್ನ ಒಂದು ಫಾಲೋಅಪ್ ಏನಿತ್ತು, ಇನ್ನು ಹೋದ ತಕ್ಷಣ ಫಾಲೋಅಪ್ ಮುಗಿಸ್ಕೊಳ್ಳೋಣ ಅಂತ ಒಂದು 10 ನಿಮಿಷ ಫಾಲೋಅಪ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಒಂದು ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ನಮ್ಮ ಒಂದು ಸೀನಿಯರ್ಸ್ಗೆಲ್ರಿಗೂ ಮೀಟಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರು. ಇವರು ಇವಾಗ ನಮ್ಮ ಒಂದು ಕ್ಲಸ್ಟರ್ಗೆ ಜಾಯ್ನ್ ಆಗಿದ್ದಾರೆ. ಇವರು ಇರೋದು ತುಮಕೂರಲ್ಲಿ, ಬಟ್ ಮೈಸೂರು ಹತ್ರ ಇರೋದ್ರಿಂದ ಮೈಸೂರು, ಮಂಡ್ಯ, ರಾಮನಗರ ಅಂತೇಳಿ ಸೊ ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತಾರೆ. ಇನ್ನು ಆರಾಮಾಗಿ ನಮ್ಮ ಒಂದು ಏನಿದೆ ಅಪ್ಡೇಟ್ಸ್ಗಳೆಲ್ಲ ನೀಟಾಗಿ ತೊಗೊಂಡು ಮಧ್ಯಾಹ್ನನೇ ಪೂರ್ತಿ ಅಲ್ಲೇ ಊಟ ಮುಗಿಸ್ಕೊಂಡು
ಎಲ್ಲ ಕೆಲಸಗಳು ಏನಿತ್ತು ನಾನೆಲ್ಲ ಫಾಲೋಪಿಂಗ್ ಮುಗಿಸ್ಕೊಂಡು ಮನೆಗೆ ಓಡೋಣ ಅಂತ ಆಚೆ ಬಂದೆ. ಬಟ್ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ನಾನು ವೇಟ್ ಮಾಡ್ತಾಯಿದ್ದೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಈ ಥರ ಸಂಜೆ ಬರೋ ಮಳೆಗಳು ಬೇಗ ನಿಲ್ಲೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಅಲ್ಲೇ ನಿಂತು ಕಾಲ ವೇಸ್ಟ್ ಮಾಡೋ ಬದಲು ಫಸ್ಟು ಹೊರಟ್ಬಿಡೋಣ ಅಂತೇಳಿ ಅಲ್ಲಿಂದ ಹೊರಟೆ. ಹನಿ ಅಂತೂ ಬರ್ತಾಯಿದೆ, ಬಟ್ ನಿಂತ್ಕೊಂಡ್ರೆ ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನೋಡಿ ಆಲ್ಮೋಸ್ಟ್ ತುಂಬ ಬಂದಿದೆ, ಇನ್ನೂ ಜೋರಾಗಿ ಕೂಡ ಬರ್ತಾಯಿದೆ. ಸೊ ಇನ್ನೇನು ಮಾಡೋದು, ನಿಂತ್ಕೊಂಡ್ರೆ ಅಲ್ಲೇ ನಿಂತಂಗೆ ಆಗುತ್ತೆ. ಈ ಮಳೆ ಅಂತೂ, ಸಂಜೆ ಮಳೆ ಅಂತೂ ಬೇಗ ನಿಲ್ಲೋದು ಇಲ್ಲ. ಮೋಡ ಕೂಡ ಮುಚ್ಚಿದೆ, ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ. ನನಗೆ ಮನೆ ಹತ್ರ ಇರೋದ್ರಿಂದ ಸೊ ಬೇಗ ಬೇಗ ಹೊರಡೋಣ ಅಂಥೇಳಿ ಸೊ ನಾನು ಹೊರಟೆ. ನೋಡಿ ಮನೆ ಹತ್ರ ಬಂದರೂ ಕೂಡ ಇನ್ನೂ ಮಳೆ ಅಂತೂ ಕಡಿಮೆ ಆಗಿಲ್ಲ, ಇನ್ನೂ ಹನಿ ಬರ್ತಾನೇ ಇದೆ. ಸೊ ನಾನು ಅಲ್ಲೇ ಇದ್ದರೆ ಹೀಗೆ ಇರಬೇಕಿತ್ತು, ಅಲ್ಲೇ ಇನ್ನೂ. ಸೊ ಬೇಡ ಅಂಥೇಳಿ ಬಂದೆ. ಇದು ನಮ್ಮ ಮನೆ ಅಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆಗೆ ಬಂದೆ ಅಷ್ಟೇ. ಇನ್ನು ಅಲ್ಲೇ ಕೂತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಮಳೆ ಇನ್ನೂ ಫುಲ್ಲು ಜೋರಾಯಿತು. ಇನ್ನೇನು ಮಾಡೋದು ಅಂಥೇಳಿ ಅಲ್ಲೇ ಕಾದು ಇನ್ನಲ್ಲಿಂದ ಮನೆಗೆ ಬರಬೇಕಾದ್ರೆ ನನ್ನ ಮಗಳು ಚಳಿ ಅಲ್ವಾ, ಸೊ ಏನಾದ್ರು ತಿನ್ನಕ್ಕೆ ಬೇಕು ಅಂತ ಕೇಳಿದ್ಲು. ಇಲ್ಲಿ ನನಗೆ ಮಸಾಲೆ ಪುರಿ ತುಂಬಾ ಇಷ್ಟ. ಇದು ಮೇನ್ ರೋಡು, ಮಹಾರಾಣಿ ಕಾಲೇಜ್ ಮೇನ್ ರೋಡಲ್ಲಿ ಇವರು ಪಾನಿಪುರಿ ಅಂಗಡಿ ಇಟ್ಟಿರೋದು. ನಾನು ಸುಮಾರು ವರ್ಷದಿಂದ ನೋಡಿದ್ದೀನಿ. ಸೊ ಲಾಸ್ಟ್ 3-4 ಇಯರ್ಸಿಂದ ನಾನು ಇಲ್ಲೇ ತೊಗೊಳೋದು. ನನಗಂತೂ ಮಸಾಲೆ ಪುರಿ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಇದು ಮೇನ್ ರೋಡು ನೋಡಿ, ಎಲ್ಲ ಫುಲ್ ಮಳೆ, ಇಲ್ಲೂ ಕೂಡ ಮಳೆ ಬಂದಿದೆ. ಸೊ ಹಾಗಾಗಿ ನಾನು ಪ್ಯಾಕಿಂಗ್ ತೊಗೊಂಡೆ, ಇಲ್ಲಿ ತಿನ್ನಲಿಲ್ಲ. ಸೊ ಮನೆಗೆ ಹೋಗಿ ಆರಾಮಾಗಿ ಅವ್ರು ಕೊಟ್ಟಿದ್ದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ನನ್ನ ಮಗಳು ಕುತ್ಕೊಂಡು ಆರಾಮಾಗಿ ತಿಂದ್ವಿ. ಇಲ್ಲಿ ಏನಕ್ಕೆ ಇಷ್ಟ ಅಂದರೆ ಇವರು ತುಂಬ ಖಾರ ಮಾಡಲ್ಲ, ಸೊ ಲೈಟಾಗಿ ಮಾಡಿರ್ತಾರೆ. ಜೊತೆಗೆ ಮಸಾಲೆಗಳೇನೆಲ್ಲ ಹಾಕಿರ್ತಾರೆ ಅದುವ ಕರೆಕ್ಟಾಗಿ ಹಾಕ್ತಾರೆ, ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಇನ್ನು ಮಸಾಲೆ ಪುರಿನ ಈ ಥರ ಉಂಡೆ ಪುರಿ ತೊಗೊಂಡು ಅದರೊಳಗೆ ಹಾಕ್ಕೊಂಡು ತಿಂದರೆ ಇದೊಂಥರ ಚೆನ್ನಾಗಿರುತ್ತೆ. ಇದನ್ನು ಉಂಡೆ ಮಸಾಲ ಅಂತ ಕೂಡ ಕರೀತಾರೆ. ಸೊ ನನಗೆ ನನ್ನ ಮಗಳಿಗೆ ಈ ಥರ ತಿನ್ನೋಕ್ಕೂ ತುಂಬ ಇಷ್ಟ. ಅದರಲ್ಲೂ ಮಳೆ ಬಂದಿದೆ, ಮಳೆ ಬಂದಾಗ ಏನಾದ್ರು ತಿನ್ನಬೇಕು ಅಂತ ಅನಿಸೋದು ಕಾಮನ್ನು. ಸೊ ಹಾಗಾಗಿ ಮಸಾಲೆ ಪುರಿ ತಿಂದ್ವಿ. ಸೊ ಇಬ್ಬರು ಆರಾಮಾಗಿ ಕುತ್ಕೊಂಡು ತಿಂದ್ವಿ. ಇನ್ನು ಮಳೆ ಅಂತೂ ಬರ್ತಾನೇ ಇತ್ತು. ಸೊ ಇನ್ನು ನನ್ನ ಒಂದು ಕೆಲಸಗಳು, ಇನ್ನು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡಬೇಕಿತ್ತು. ಅಡುಗೆಲ್ಲ ರೆಡಿ ಮಾಡಿ ಎಲ್ರಿಗೂ ಊಟ ಬಡಿಸಿ ಆರಾಮಾಗಿ ಸ್ವಲ್ಪ ಗಾಳಿ ಚೆನ್ನಾಗಿ ಬರ್ತಿತ್ತು ಅಂತ ಹೊರಗಡೆ ಬರೋಣ ಅಂತ ಬಂದೆ. ಸೊ ನೋಡಿ ಪೂರ್ತಿ ನಮ್ಮದು ಹಿಂದ್ಗಡೆ ರೋಡು ಈ ಥರ ಇದೆ. ಆ ಕಡೆ ಏನಿದೆ ಮೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಪೂರ್ತಿ ಮಣ್ಣೆಲ್ಲ ಹಾಕಿ ಹದ ಮಾಡಿದ್ದಾರೆ. ಇನ್ನು ಇದಕ್ಕೆ ದಪ್ಪ ಜಲ್ಲಿ ಹಾಕಬೇಕು, ಇನ್ನು ಗಾರೆ ಹಾಕಬೇಕು, ಅದಾದಮೇಲೆ ಒಂದು ಸಲ ತಿಳಿ ಗಾರೆ ಕೂಡ ಹಾಕಬೇಕು. ಇದೆಲ್ಲ ಕೆಲಸ ಮುಗಿದ್ಮೇಲೆ ನಮ್ಮ ಮನೆಗೆ ಇನ್ನೂ ಎಷ್ಟು ಮೆಟ್ಲು ಬೇಕು ಅನ್ನೋದನ್ನ ನಾವು ನೋಡಿ ಅದನ್ನು ಕೂಡ ರೆಡಿ ಮಾಡಿಸ್ಕೋಬೇಕು. ನೋಡಿ ಎಷ್ಟು ಅಗಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ಇದ್ದರೆ ಇನ್ನು ಮಳೆ ನೀರು ಎಲ್ಲೂ ನಿಲ್ಲೋದಿಲ್ಲ, ಆರಾಮಾಗಿ ಎಲ್ಲ ಕಡೆ ನೀರು ಚೆನ್ನಾಗಿ ಹೋಗುತ್ತೆ. ಸೊ ಸಿಂಪಲ್ಲಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ಚಿಕ್ಕ ಪುಟ್ಟ ವ್ಲಾಗಲ್ಲಿ.